ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀವಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಇವತ್ತು ಶನಿವಾರ, ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮ ವಿಧಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸತತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ಆಶ್ಲೇಷ ನಕ್ಷತ್ರ ಇದೆ. ತುಂಬ ವಿಶೇಷವಾದದ್ದು. ಆಶ್ಲೇಷ ನಕ್ಷತ್ರ ಬಂದ ಈ ದಿವಸ ನಾಗನ ಆರಾಧನೆಯನ್ನು, ನಾಗರ ಕಟ್ಟೆಗೆ ಹೋಗಿ ಪ್ರದಕ್ಷಿಣೆ ಹಾಕ್ತಕ್ಕಂಥದ್ದು, ನಾಗನಿಗೆ ಎಳನೀರನ್ನು ಅಭಿಷೇಕ ಮಾಡಿಸ್ತಕ್ಕಂಥದ್ದು, ನಾಗನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಪುಷ್ಪ ಸಮರ್ಪಣೆ. ತಾಳೆ ಹೂವು ಅಂದರೆ ತುಂಬ ಇಷ್ಟ, ಹೀಗಾಗಿ ತಾಳೆ ಹೂಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಮತ್ತು ಸಂಪಿಗೆ ಹೂಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಇದನ್ನು ಮಾಡೋದರಿಂದ ನಾಗನ ಅನುಗ್ರಹ ಉಂಟಾಗುತ್ತೆ. ನಾಗ ಅನುಗ್ರಹ ಮಾಡಿದ್ರೆ ನಮ್ಮ ಗುರಿ ಬಹಳ ಬೇಗ ತಲುಪಲಿಕ್ಕೆ ಅನುಕೂಲವಾಗುತ್ತೆ. ಸರ್ಪ ಎಷ್ಟು ಬೇಗ ಹರಿದು ಹೋಗುತ್ತೋ ಕಣ್ಮರೆಯಾಗಿಬಿಡುತ್ತೆ. ನೋಡಿದ ಕೂಡಲೇ ಅದು ಹರಿದು ಆ ಸರಸರ ಹರಿದು ಹೋಗಿಬಿಡುತ್ತೆ. ಆ ರೀತಿಯಲ್ಲಿ ನಮ್ಮ ಕೆಲಸಗಳು ಸರಸರ ಆಗಬೇಕು. ಕೆಲಸಗಳಿಗೆ ಒಂದು ಒಳ್ಳೆಯ ಫಲ ಕಾಣಬೇಕು ಅಂದರೆ ನಾಗ ಪ್ರಾರ್ಥನೆ ಮಾಡಬೇಕು. ನೀವು ನಾಗನಿಗೆ ಎಷ್ಟು ವಿಧದ ಫಲವನ್ನು ಹೇಳಿದೆ, ಒಂದು ಸಂತಾನದಿಂದ ಹಿಡಿದು ಭೂ ಲಾಭಗಳಿಂದ ಹಿಡಿದು ಮನೆಯಲ್ಲಿ ಆರ್ಥಿಕವಾಗಿ ಸಮಸ್ಯೆಗಳಾಗ್ತಾಯಿದ್ರೆ, ರೋಗ ಬಾಧೆ ನಿವಾರಣೆ ಆಗ್ತಾಯಿದ್ರೆ ಬಳಲ್ತಾ ಇರ್ತಾರೆ. ಎಷ್ಟೋ ಬಾರಿ ಚರ್ಮ ಸಮಸ್ಯೆಗಳು ಉಂಟಾಗುತ್ತೆ. ಆ ನಾಗ ಹುತ್ತದ ಮಣ್ಣನ್ನು ತೊಗೊಂಬಂದು, ಆ ಹುತ್ತದ ಮಣ್ಣು ಎಂಥ ಒಂದು ಶಕ್ತಿಯನ್ನು ಒಳಗೊಂಡಿದೆ ಅಂತಂದರೆ ಅದರಲ್ಲಿ ಹಲವಾರು ಔಷಧಿಯನ್ನೇ ತಯಾರಿ ಮಾಡ್ತಾರೆ. ಅದನ್ನು ಸ್ವೀಕರಿಸೋದ್ರಿಂದ, ಸ್ವಲ್ಪ ಹುತ್ತದ ಮಣ್ಣನ್ನು ಸ್ವೀಕರಿಸೋದ್ರಿಂದ ಶರೀರಕ್ಕೆ ಒಳ್ಳೆಯ ವಿಶೇಷವಾದ ಶಕ್ತಿ, ಎನರ್ಜಿ ಬರುತ್ತೆ. ಮತ್ತು ಅಷ್ಟೇ ಅಲ್ಲ, ಅದು ಒಂದು ರೀತಿಯ ಸತ್ವ, ಸ್ಟಫ್ನೆಸ್ ಅಂತೀವಲ್ಲ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಅದು ತಂದು ಕೊಡುತ್ತೆ. ಈ ರೀತಿಯಲ್ಲಿ ಹಲವು ಬಗೆಗಳಿದೆ. ವಿಜ್ಞಾನವು ಅದರ ಬಗೆದು ನೋಡಿದ್ದಾರೆ. ಆ ಸರ್ಪೆಂಟ್ ಔಷಧಿ ಟ್ರೀಟ್ಮೆಂಟ್ ಇದೆಯಲ್ಲ, ಅದು ತುಂಬ ವಿಶೇಷವಾದದ್ದು ಅಂತ ಪರಿಗಣಿಸಿದ್ದಾರೆ. ಆ ರೀತಿಯಲ್ಲಿ ಅದೊಂದು ರೀತಿ ಉಪಕಾರವಾಗಿದೆ ನಮಗೆ. ಹೀಗಾಗಿ ನಾಗನಿಗೂ ನಮಗೂ ಒಂದು ಅವಿನಾಭಾವ ಸಂಬಂಧ ಏರ್ಪಾಡಾಗ್ಬಿಟ್ಟಿದೆ. ಕರಾವಳಿ ಪ್ರದೇಶಗಳಿಗೆ ಹೋಗ್ಬಿಟ್ರಂತೂ ನಾಗಾರಾಧನೆ, ನಾಗಬನ ಅಂತಲೇ ಅದಕ್ಕೊಂದು ವಿಶೇಷ ಸನ್ನಿಧಾನವನ್ನೇ ಬಿಟ್ಬಿಡ್ತಾರೆ. ಆ ಜಾಗವನ್ನು ಬಳಸೋ ಹಾಗಿಲ್ಲ, ಅಲ್ಲಿ ನಾಗದೇವತೆಗಳ ಆರಾಧನೆ ಆಗಬೇಕು ಅಂತ. ಆ ರೀತಿಯ ಒಂದು ತುಂಬ ಶ್ರದ್ಧೆ ಇದೆ. ನಮ್ಮಲ್ಲೂ ಅದು ಉಂಟಾಗಬೇಕು. ತನ್ಮೂಲಕ ನಾಡಿಗೆ ಕಾಡು ಬೇಕು, ಪರಿಸರ ಬೇಕಲ್ವ, ವೃಕ್ಷಗಳು ಬೇಕು. ಅದರ ವೃದ್ಧಿಯಾಗುತ್ತೆ. ನಾಗಾರಾಧನೆ ಮಾಡೋದ್ರಿಂದ ಏನಪ್ಪ ಅಂದರೆ ಪ್ರಕೃತಿ ಉಳಿವೂ ಆಗುತ್ತೆ. ಎರಡೂ ರೀತಿಯಲ್ಲಿದೆ. ವಸ್ತುತಃ ನಮ್ಮ ಸನಾತನ ಸಂಸ್ಕೃತಿ ಇರೋದೇ ಹಾಗೆ. ನಮ್ಮ ಆರಾಧನೆಗಳಲ್ಲಿ ಪ್ರಕೃತಿಯನ್ನು ಉಳಿಸ್ಕೊಳ್ಳೋದು. ಬೆಟ್ಟದ ಪೂಜೆ ಮಾಡ್ತೀವಿ, ವೃಕ್ಷದ ಪೂಜೆ ಮಾಡ್ತೀವಿ, ನಾವು ಕಲ್ಲಿನ ಪೂಜೆ ಮಾಡ್ತೀವಿ, ಎಲ್ಲ ಬಗೆಯಲ್ಲೂ ಆರಾಧಿಸ್ತೀವಿ. ಪ್ರಕೃತಿ ಪೂಜೆ. ಪ್ರಕೃತಿಯಲ್ಲೇ ತಾನೇ ಮಹಾಲಕ್ಷ್ಮಿ, ಎಲ್ಲ ದೇವತೆಗಳು ನೆಲೆಸಿರೋದು ಆ ಪ್ರಕೃತಿಯಲ್ಲೇ. ಹೀಗಾಗಿ ಈ ದಿವಸ ತಪ್ಪದೆ ನಾಗ ಕ್ಷೇತ್ರಕ್ಕೆ ಅಥವಾ ನಾಗರ ಕಟ್ಟೆಗೆ ಹುತ್ತಕ್ಕಾದರೂ ಹೋಗಿ ಬನ್ನಿ, ಒಂದು ನಮಸ್ಕಾರ ಹಾಕಿ. ಇನ್ನು ಈ ಆಶ್ಲೇಷ ನಕ್ಷತ್ರದ ಜೊತೆಗೆ ಈ ದಿವಸ ಮಖ ನಕ್ಷತ್ರವೂ ಇದೆ. ಹೀಗಾಗಿ ಈ ದಿವಸ ಮಖ ನಕ್ಷತ್ರ ಪಿತೃದೇವತೆಗಳ ನಕ್ಷತ್ರ. ಹೀಗಾಗಿ ಪಿತೃದೇವತೆಗಳನ್ನು ಸ್ಮರಣೆ ಮಾಡ್ತಕ್ಕಂಥದ್ದು, ಅವರ ಅನುಗ್ರಹವನ್ನು ಪಡಿತಕ್ಕಂಥದ್ದು ಕೂಡ ಅತೀ ಮುಖ್ಯವಾಗಿರತಕ್ಕಂಥದ್ದು. ತಪ್ಪದೇ ಈ ದಿವಸ ಪಿತೃಸ್ಮರಣೆ, ಹಿರಿಯರ ಸ್ಮರಣೆ, ಆಗಿ ಹೋದವರು ಅವರನ್ನು ಒಂದು ಸಲ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅವರ ಹೆಸರಿನಲ್ಲಿ ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು ಕೂಡ ತುಂಬ ಒಳ್ಳೆಯದು. ಎರಡನ್ನೂ ಮಾಡಿ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇತ್ತೀಚಿನ ದಿನಗಳಲ್ಲಿ ಸರ್ಪದೋಷ, ಸರ್ಪಶಾಪ ಈ ಥರದ್ದು ತುಂಬಾ ಹೆಚ್ಚಾಗ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ನಾಗನ ಅನುಗ್ರಹಕ್ಕೆ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ, ಹೆಸರು ಬೇಡ ಅಂತ ಹೇಳಿದ್ದಾರೆ, ದಿಬ್ಬೂರಿಂದ. ಇವರು ಹುಟ್ಟಿದ ದಿನಾಂಕ 28/6/1981, ಹುಟ್ಟಿದ ಸಮಯ 1:16 AM. ಇವರ ಪ್ರಶ್ನೆ, 2 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿ ಕಾಲು ಮುರಿದಿದ್ದು ಸರ್ಜರಿ ಆಗಿದೆ. ಈಗಲೂ ವಾಕಿಂಗ್ ಸ್ಟಿಕ್ ಬಿಟ್ಟು ನಡೆಯೋಕ್ಕಾಗ್ತಾ ಇಲ್ಲ. ಯಾವಾಗ ಮೊದಲಿನ ಥರ ಆಗ್ತೀನಿ ತಿಳಿಸ್ಕೊಡಿ ಗುರುಗಳೇ. ಕೆಲವರು ಮೀನ ಲಗ್ನ ಅಂತ ತಿಳಿಸ್ತಾರೆ, ಮತ್ತೆ ಕೆಲವರು ಮೇಷ ಲಗ್ನ ಅಂತ ಹೇಳ್ತಾರೆ. ನಿಖರವಾದ ಲಗ್ನ ಯಾವುದು ತಿಳಿಸಿ ಅಂತ ಕೇಳ್ತಿದ್ದಾರೆ.
ಹೆಸರು ಸೂಚಿಸಿಲ್ಲ, ಆದರೆ ಸಮಸ್ಯೆ ಹೇಳಿದಾರಲ್ವಾ, ಮೀನಲಗ್ನ ಅಂತಾರೆ ಮತ್ತು ಅವರಿಗೆ ಆರೋಗ್ಯ ಬಾಧೆ ಅಲ್ವಾ, ಅದು ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮೀನಲಗ್ನವಾಗಿದೆ. ಮೀನಲಗ್ನವೇ. ಕೆಲವರು ಮೀನಲಗ್ನ ಮೇಷಲಗ್ನ ಅಂತ ನೀವು ಗೊಂದಲ ಮಾಡ್ಕೋಬೇಡಿ, ಇದು ಮೀನಲಗ್ನವನ್ನೇ ಸೂಚಿಸ್ತಾ ಇದೆ. ಹೀಗಾಗಿ ಮೀನಲಗ್ನ, ಅದನ್ನು ನೀವು ಸ್ಪಷ್ಟ ಮಾಡಿಕೊಳ್ಬಹುದು. ಕಾಲಿನ ವಿಚಾರದಲ್ಲಿ ನೋಡೋಣ. ಈಗ ಪ್ರಸ್ತುತ ಯಾವ ಕಾಲ ನಡೀತಾ ಇದೆ ನಿಮಗೆ ಅಂದರೆ, ಕಾಲನ್ನು ಸರಿಪಡಿಸುವ ಕಾಲ ಇದೆಯಾ ನೋಡೋಣ. ರಾಹು ದಶೆಯಲ್ಲಿ ತಮಗೀಗ ನಡೀತಾ ಇರ್ತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ನಿಮಗೆ ಚೆನ್ನಾಗಿದ್ದಾನೆ, ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು ಮೌಢ್ಯನಾಗಿದ್ದಾನ ನೋಡೋಣ. ಮೌಢ್ಯತೆ ಇದೆ. ಗ್ರಹಗಳು ಮೂಢೋಪಿ ಷಡ್ವೇಯಸ್ಥೋ ದುಸ್ಥಃ ಅಂತ ಹೇಳುತ್ತೆ ಶಾಸ್ತ್ರ. ಮೌಢ್ಯರಾಗಿದ್ದರೆ ದುಸ್ಥರಾಗಿಬಿಡ್ತಾರೆ. ಗ್ರಹಗಳಿಗೆ ಯಾವಾಗ ಬಲ ಇರಲ್ಲ, ಸಹಜವಾಗಿ ನಮಗೆಲ್ಲ ಫಲಗಳು ದೂರ ಆಗಿಬಿಡುತ್ತೆ. ನೀವು ಸುಖಾಧಿಪತಿಯವನು ವಸ್ತುತಃ. ಸುಖಾಧಿಪತಿ ಮೌಢ್ಯನಾದಾಗ ಸುಖ ಹಾನಿ ಉಂಟಾಗುತ್ತೆ. ಹೀಗೆ ಯಾವುದೋ ಒಂದು ಪ್ರಾರಬ್ಧ ಬಂದು ಒದಗುತ್ತೆ ನಮಗೆ. ಹೀಗಾಗಿ ನೀವು ಏನಪ್ಪ ಮಾಡೋದು ಇದಕ್ಕೆ ಅಂತಂದರೆ, ನೋಡಿ, ಮೊದಲನೇದಾಗಿ ಧನ್ವಂತರಿ ಪ್ರಾರ್ಥನೆ ಮಾಡಿ, ಮತ್ತು ಎರಡನೇದಾಗಿ ಬುಧ ಕವಚವನ್ನು ಹೇಳ್ಕೊಳ್ಳಿ, ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಇವೆರಡನ್ನು ಹೇಳಿ ನಿರಂತರವಾಗಿ ಹೇಳಿ. ಶನೈಶ್ಚರ ಕವಚ ಹಾಗೂ ಬುಧ ಕವಚ ಇದನ್ನು ನಿರಂತರವಾಗಿ ಹೇಳ್ಕೊಳ್ಳಿ. ಕಾಲು ಸರಿ ಹೋಗುತ್ತೆ. ವಿಶ್ವಾಸ ಇರಬೇಕು, ನಂಬಿಕೆಯೇ ದೇವರು. ಹೀಗಾಗಿ ನಾವು ಮಂತ್ರ ಅನುಸಂಧಾನ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮಲ್ಲಿ ಒಂದು ಬಲ ಬರುತ್ತೆ, ಭಗವದ್ ಕೃಪೆಯಿಂದ ನಮಗೆ ಆ ಚೈತನ್ಯ ಬರುತ್ತೆ. ಇದು ಮಿರಾಕಲ್ ಆಗಿದೆ. ಎಷ್ಟೋ ಬಾರಿ ನಾವು ಯಾವುದೋ ಒಂದು ಶ್ರದ್ಧೆಯಿಂದ ಮಾಡಿದ ಪೂಜೆ, ಆರಾಧನೆ, ಇವುಗಳಿಂದ ಆ ಬಲ ಬಂದುಬಿಟ್ಟಿದೆ ನನಗೀಗ. ಊರುಗೋಲು, ಯಾವುದು ಮಂತ್ರವೇ ಊರುಗೋಲಾಗ್ಬಿಡುತ್ತೆ. ಆ ರೀತಿಯಲ್ಲಿ ಅನುಸಂಧಾನ ಮಾಡಿ, ಭಗವಂತನ ಪ್ರಾರ್ಥನೆಯಿಂದ ಏನೂ ಆಗುತ್ತೆ. ಆ ವಿಶ್ವಾಸ ಇರಬೇಕು ನಮಗೆ, ಅತಿಶಯವಾದ ವಿಶ್ವಾಸ ಇಟ್ಕೋಬೇಕು. ಆ ರೀತಿಯಲ್ಲಿ ಮಾಡಿ ಖಂಡಿತ ಅನುಕೂಲ ಆಗುತ್ತೆ. ಆತಂಕ ಬೇಡ, ಮುಂದೆ ಅನುಕೂಲ ಉಂಟಾಗುತ್ತೆ ನಿಮಗೆ. ಈ ಬುಧ ಕಳೆದ ನಂತರದಲ್ಲಿ 2029 ಆಗಸ್ಟ್ ನಂತರದಲ್ಲಿ ಶುಕ್ರ ಪ್ರಾರಂಭವಾಗುತ್ತೆ. ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಉಂಟಾಗ್ತಾ ಹೋಗುತ್ತೆ. ಯೋಚನೆ ಮಾಡಬೇಡಿ. ನಿಮ್ಮ ಜಾತಕ ನೋಡಿದ್ರೆ ಸ್ವಲ್ಪ ಬಲಹೀನತೆ ಇದೆ, ವೀಕ್ ಇದೆ. ಎಲ್ಲ ಗ್ರಹಗಳು ಸ್ವಲ್ಪ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಲ್ಪ ಆಗಿದ್ದಾರೆ. ಹೀಗಾಗಿ ಸ್ವಲ್ಪ ನಿಮಗೆ ತೊಡಕು ಅಂದುಕೊಂಡಿದ್ದು ಬಹಳ ಬೇಗ ಸಿಗೋದಿಲ್ಲ. ಹೀಗಾಗಿಯೇ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳಿ, ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಅದು ತುಂಬ ಸಹಾಯ ಮಾಡುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ದಂಪತಿಗಳು ಕೇಳ್ತಾ ಇದ್ದಾರೆ. ಸಂದೀಪ್ ಎನ್ ಪಾಟೀಲ್, ಕಿತ್ತೂರು. ಇವರು ಹುಟ್ಟಿದ ದಿನಾಂಕ 25/5/1994 1:15 PM. ಲಕ್ಷ್ಮೀ ಈಶ್ವರ ಅಂಗಡಿ, ಇವರು ಹುಟ್ಟಿದ ದಿನಾಂಕ 29/9/1995, ಹುಟ್ಟಿದ ಸಮಯ 6:45 AM. ಇವರ ಪ್ರಶ್ನೆ, ಮಕ್ಕಳು ಮತ್ತು ವ್ಯಾಪಾರ ಅಭಿವೃದ್ಧಿಯ ಬಗ್ಗೆ ತಿಳಿಸಿ ಅಂತ. ಸಂದೀಪ್ ದಂಪತಿ ಪ್ರಶ್ನೆ ಕಳಿಸಿದಾರಲ್ವ, ಜಾತಕ ನೋಡೋಣ. ನೋಡಿ, ಸಂದೀಪ್ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ತಮ್ಮದು ಸಿಂಹ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಗುರು ನಿಮಗೆ ಸ್ವಲ್ಪ ವೀಕ್ ಆಗಿದ್ದಾನೆ. ಗುರು ಶತ್ರು ಕ್ಷೇತ್ರದಲ್ಲಿ ಇರೋದಷ್ಟೇ ಅಲ್ಲದೆ ರಾಹುಯುಕ್ತನಾಗಿದ್ದಾನೆ. ಇದನ್ನು ಗುರುಚಾಂಡಾಲ ದೋಷ ಅಂತ ಕರೀತಾರೆ. ಹೀಗಿರುವಾಗ ಸಂತಾನಕ್ಕೆ ಸ್ವಲ್ಪ ತೊಡಕು, ಹಿನ್ನಡೆ ಉಂಟಾಗುತ್ತೆ. ಅವನ ಸಂತಾನ ಕಾರಕನೂ ಹೌದು ಗುರು. ಹೀಗಾಗಿ ಆ ಅಧಿಪತಿ ಯಾರು ಬೇರೋ ನಿಮಗೆ ಸಂತಾನ ಫಲವನ್ನು ಕೊಡ್ತಕ್ಕಂಥ ಬೀಜ, ಅದು ಗುರುವಾಗಿದ್ದಾನೆ, ಅವನು ವೀಕ್ ಆಗಿದ್ದಾನೆ. ಹೀಗಾಗಿ ಗುರುಗ್ರಹ ಶಾಂತಿ ಬೇಕು ಮತ್ತು ಗುರುಚರಿತ್ರೆ ಪಾರಾಯಣ ಮಾಡಿಸ್ಬೇಕು. ಮತ್ತು ನಿಮ್ಮ ಮನೆಯವರ ಜಾತಕವನ್ನು ಗಮನಿಸ್ಕೊಂಡ್ರೆ ಅದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಮತ್ತು ನವಮ ಸ್ಥಾನಗಳನ್ನು ಗಮನಿಸ್ಕೊಂಡ್ರೆ ನವಮಾಧಿಪತಿ ಬಹಳ ಮುಖ್ಯವಾಗಿ ಅವನು ಬಲಹೀನಾಗಿದ್ದಾನೆ, ಶುಕ್ರ. ಈ ಪಂಚಮಾಧಿಪತಿ ಶನೈಶ್ಚರನಿಗೆ ಸ್ವಲ್ಪ ಮಟ್ಟಿಗೆ ಬಲ ಇದೆ, ತೊಂದರೆ ಇಲ್ಲ. ಅಷ್ಟಕವರ್ಗ ಇತ್ಯಾದಿಗಳನ್ನು ಗಮನಿಸ್ಕೊಂಡ್ರೆ ಈ ಜಾತಕದಲ್ಲಿ ಗುರು ಬಹಳ ಮುಖ್ಯವಾಗಿ ಗುರು ವೀಕ್ ಅನ್ನೋದನ್ನು ಸೂಚಿಸ್ತಾ ಇದೆ. ಅದು ಬೇಕು, ಗುರುವಿನ ಕೃಪೆ ಬೇಕಾಗುತ್ತೆ. ಹೀಗಾಗಿ ನೀವು ಒಂದು ಗ್ರಹ ಶಾಂತಿಯನ್ನು ಮಾಡಿಸಿ ಮತ್ತು ಗುರುಚರಿತ್ರೆ ಪಾರಾಯಣ ಮಾಡಿ, ಇದು ತುಂಬ ಸಹಾಯವಾಗುತ್ತೆ. ನೀವು ನೋಡಿ, ಸಾಧ್ಯವಾದರೆ ಒಂದು ಸಲ ಗಾಣಗಾಪುರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಗುರುಚರಿತ್ರೆ ಪಾರಾಯಣ ಮಾಡಿ. ಅದು ತುಂಬ ತುಂಬ ವಿಶಿಷ್ಟ ಫಲವನ್ನು ತಂದುಕೊಡುತ್ತೆ. ನಿಮಗೆ ಯಾವುದು ನಿಮ್ಮ ನಿರೀಕ್ಷೆ ಇದೆಯೋ ಆ ನಿರೀಕ್ಷೆಯನ್ನು ಸಾಕಾರಗೊಳಿಸುತ್ತೆ ಆ ಫಲ. ಗುರುಚರಿತ್ರೆ ಪಾರಾಯಣ ದಯವಿಟ್ಟು ಮಾಡಿ. ಇನ್ನು ವ್ಯಾಪಾರದ ಬಗ್ಗೆ ಕೇಳಿದ್ದೀರಿ. ವ್ಯಾಪಾರಕ್ಕೇನು ತೊಡಕುಗಳನ್ನು ಕಾಣ್ತಾ ಇಲ್ಲ. ವ್ಯಾಪಾರದಲ್ಲಿ ಬಲ ಇದೆ ಮತ್ತು ಬಹಳ ಮುಖ್ಯವಾಗಿ ಇಬ್ಬರ ಜಾತಕದಲ್ಲೂ ಕರ್ಮಸ್ಥಾನವನ್ನು ಗಮನಿಸ್ಕೊಂಡ್ರೆ ಕರ್ಮಾಧಿಪತಿಯಾಗಿರ್ತಕ್ಕಂಥವರು ಚೆನ್ನಾಗಿದ್ದಾರೆ, ಬಲಿಷ್ಠರಾಗಿದ್ದಾರೆ. ಕರ್ಮಾಧಿಪತಿ ಲಾಭಾಧಿಪತಿ ಜೊತೆಗೆ ಕೂಡಿದರೆ ನಿಮ್ಮ ಮನೆಯವರ ಜಾತಕದಲ್ಲಿ
ಲಕ್ಷ್ಮಿಯವರ ಜಾತಕದಲ್ಲಿ ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ಚೆನ್ನಾಗಿದೆ. ವೃತ್ತಿಗೆ ನಿಮಗೆ ವ್ಯಾಪಾರಗಳಿಗೆ ತೊಂದರೆ ಆಗೋದಿಲ್ಲ. ಸಂತಾನ ವಿಚಾರ ಸ್ವಲ್ಪ ವೀಕ್ ಆಗಿದೆ, ಹೀಗಾಗಿ ಗುರುಚರಿತ್ರೆ ಪಾರಾಯಣ ಶ್ರದ್ಧೆಯಿಂದ ಮಾಡಿ, ಅನುಕೂಲ ಆಗುತ್ತೆ, ಆತಂಕ ಬೇಡ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಜಯರಾಜು ಎನ್ ಕೃಷ್ಣರಾಜನಗರದಿಂದ. ಇವರು ಹುಟ್ಟಿದ ದಿನಾಂಕ 15/3/1971, ಹುಟ್ಟಿದ ಸಮಯ 5:45 PM. ಇವರ ಪ್ರಶ್ನೆ ವ್ಯಾಪಾರ ಸಮಸ್ಯೆ, ಭವಿಷ್ಯದ ಜೀವನದ ಬಗ್ಗೆ ತಿಳಿಸಿ ಅಂತ. ಜಯರಾಜು ಅವರ ಪ್ರಶ್ನೆ ವ್ಯಾಪಾರ ಮತ್ತು ಮುಂದೆ ಹೇಗಿದೆ ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ, ವ್ಯವಹಾರ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ 2 ಗ್ರಹಗಳಿದ್ದಾವಲ್ಲಿ. ಒಂದು ಶನೈಶ್ಚರ ಮತ್ತು ಶುಕ್ರ. ಎರಡು ಗ್ರಹಗಳು ದುಸ್ಥಾನದಲ್ಲಿದ್ದಾರೆ. ಹೀಗಾಗಿ ಶನೈಶ್ಚರನಿಗೆ ಬಲಹೀನತೆ ಇದೆ, ನೀಚನಾಗಿದ್ದಾನೆ. ಶುಕ್ರ ಬಂದು ದುಸ್ಥಾನದಲ್ಲಿ ಷಷ್ಠದಲ್ಲಿದ್ದಾನೆ. ಇದೆರಡು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಪ್ರಸ್ತುತ ಕಾಲ ನೋಡಿದ್ರೆ ಬುಧ ದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ. ನೋಡಿ, ಮಹಾಲಕ್ಷ್ಮಿ ಪ್ರಾರ್ಥನೆ ಬೇಕು. ಹೀಗಾಗಿ ಹತ್ತಿರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಹೋಗಿ ಪಂಚಾಮೃತ ಅಭಿಷೇಕ ಮಾಡಿಸಿ, ಮತ್ತು ನೀವು ಮಹಾಲಕ್ಷ್ಮಿ ಅಷ್ಟೋತ್ತರ ಸೇವೆ ಮಾಡಿ. ಹೂಗಳನ್ನು, ಪರಿಮಳ ಭರಿತವಾದ ಹೂಗಳನ್ನು ತಗೊಂಡು ಮಹಾಲಕ್ಷ್ಮಿಗೆ ಅಷ್ಟೋತ್ತರ ಸೇವೆ ಮಾಡೋದು ಪ್ರತಿ ಶುಕ್ರವಾರ ನಾವು ಮಾಡಬೇಕು. ಅಮ್ಮನವರಿಗೆ ಬೇರೆ ಇನ್ನೆಲ್ಲೋ ಹೆಸರು ಬರೆಸಿ ಪೂಜೆ ಮಾಡಿಸಿ ಅಂತ ಹೇಳೋದ್ರ ಜೊತೆಗೆ ಅದು ತೊಂದರೆ ಅಲ್ಲ, ಅದು ಮಾಡಿ ತೊಂದರೆ ಇಲ್ಲ. ಅದ್ರ ಜೊತೆಗೆ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಕಾಯ ವಾಚ ಮನಸ್ಸ, ಇದನ್ನು ತಪಸ್ಸು ಅಂತ ಕರೀತಾರೆ, ನಾವು ಮಾಡಬೇಕು. ಹೀಗಾಗಿ ನೀವು ಅಷ್ಟೋತ್ತರ ಸೇವೆ ಮಾಡಿ, ಮನೆಯಲ್ಲೇ ಒಂದು ಲಕ್ಷ್ಮಿ ಫೋಟೋ ಇಟ್ಕೊಂಡು ಅದಕ್ಕೆ ಶ್ರದ್ಧೆಯಿಂದ ಭಕ್ತಿಯಿಂದ ನೀವೇ ಹೂವನ್ನು, ಪರಿಮಳ ಭರಿತವಾದ ಹೂವು, ಏನು ಬಾಡದೇ ಇರತಕ್ಕಂಥದ್ದು, ಫ್ರೆಶ್ ಆಗಿರತಕ್ಕಂಥ ತಂದು ಅದನ್ನು ಪ್ರೀತಿಯಿಂದ ಮಾಡಿದ್ರೆ ಮಹಾಲಕ್ಷ್ಮಿ ಕೃಪೆಯಾಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಮಕ್ಕಳ ಬಗ್ಗೆ ಕೇಳಿದ್ದಾರೆ. ಚೈತನ್ಯ ಸೋಮಲಿಂಗದಹಳ್ಳಿ. ಇವರು ಹುಟ್ಟಿದ ದಿನಾಂಕ 9/9/2009, ಹುಟ್ಟಿದ ಸಮಯ 3:15 AM. ಇವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ. ಚೈತನ್ಯ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿಯಾಗಿರ್ತಕ್ಕಂಥವನು ಕುಜ ಈ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು ತಾವು. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿ, ಕೊಬ್ಬರಿ ಹಾಗೂ ಕಲ್ಲು ಸಕ್ಕರೆ ಇದನ್ನು ಸಮರ್ಪಣೆ ಮಾಡಿ ಸುಬ್ರಹ್ಮಣ್ಯಂಗೆ ತುಂಬ ಅನುಕೂಲ ಆಗುತ್ತೆ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಆ ಮೂರ್ತಿ ದರ್ಶನವೇ ನಮಗೊಂದು ವಿಶೇಷ ಶಕ್ತಿ ತಂದು ಕೊಡುತ್ತೆ. ಆ ಸೌಮ್ಯ ಮೂರ್ತಿ ಮತ್ತು ಚಿರಯೌವನಿಕ ಮೂರ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೋಡಿದ್ರೆ ಉತ್ಸಾಹ ಮೊಳಗುತ್ತೆ, ನಮ್ಮಲ್ಲಿ ಆಲಸ್ಯ ನಿವಾರಣೆ ಆಗುತ್ತೆ. ಹೀಗಾಗಿ ತಪ್ಪದೇ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ದರ್ಶನ ಮಾಡಿ, ಆ ವೇಲಾಯುಧವನ್ನು ಹಿಡಿದು ಆ ಮೂರ್ತಿಯನ್ನು ನೋಡಿದ್ರೆ ನಮಗೆ ಎಂಥ ಪರಾಕ್ರಮ, ಏನು ಪರೀಕ್ಷೆಗಳು ಮುಂದೆ ಇದ್ದರೂ ಅದನ್ನು ದಾಟಿಬಿಡ್ತೀವಿ, ಅದು ಆ ಶಕ್ತಿ ಬಂದುಬಿಡುತ್ತೆ. ತಪ್ಪದೇ ಅದನ್ನು ಮಾಡಿ, ಕೊಬ್ಬರಿ ಕಲ್ಲು ಸಕ್ಕರೆ ಕೊಟ್ಟು ಬನ್ನಿ, ಗೆಲ್ತೀರಾ ನೀವು. ಒಳ್ಳೆಯದಾಗ. ಸರಿ ಶಾಸ್ತ್ರಿಗಳೇ, ಚೈತನ್ಯ ಅವರ ತಂಗಿ ಚಂದನ ಅವರ ಪ್ರಶ್ನೆ. ಅವರು ಹುಟ್ಟಿದ ದಿನಾಂಕ 11/3/2011, ಹುಟ್ಟಿದ ಸಮಯ 7:45 PM. ಇವರು ಕೂಡ ಇವರ ಶಿಕ್ಷಣದ ಬಗ್ಗೆ ಕೇಳ್ತಾ ಇದ್ದಾರೆ. ಚಂದನ ಅವರ ಪ್ರಶ್ನೆ ಅದು ಕೂಡ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ ಇವ್ರದ್ದು ಹೇಗಿದೆ ಅಂತ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಇದು ಪಂಚಮ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಪಂಚಮಾಧಿಪತಿ ಶನೈಶ್ಚರ ಲಗ್ನದಲ್ಲಿದ್ದಾನೆ. ಒಳ್ಳೆಯದಿದು, ಚೆನ್ನಾಗಿದೆ. ಗುರು ಚೆನ್ನಾಗಿದ್ದಾನೆ, ಚಂದ್ರನೂ ತುಂಬ ಚೆನ್ನಾಗಿದ್ದಾನೆ. ಅಲ್ಲಿ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದು, ಉಚ್ಚ ಸ್ಥಾನದಲ್ಲಿದ್ದಾನೆ ಚಂದ್ರ. ಹೀಗೆ ನೀವು ಕೃಷಿಗೆ ಸಂಬಂಧಿಸಿದ ಹಾಗೆ, ಈ ಡಿಸೈನಿಂಗ್ ಫೀಲ್ಡ್ಗಳು ಯಾವುದನ್ನು ಫ್ಯಾಷನ್ ಡಿಸೈನಿಂಗ್ ಅಂತೀವೋ ಅವುಗಳಿಗೆ ಸಂಬಂಧಿಸಿದ ಹಾಗೆ ಶುಕ್ರ ಚೆನ್ನಾಗಿರೋದ್ರಿಂದ ಗೃಹಾಲಂಕಾರ, ಇಂಟೀರಿಯರ್ ಡಿಸೈನಿಂಗ್ ಅಂತೀವಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಆ ಕೋರ್ಸ್ ತೊಗೊಂಡ್ರೆ ನೋಡಿಪ್ಪ ತುಂಬ ಚೆನ್ನಾಗಿದೆ. ಅದರ ಒಳ್ಳೆ ಸಂಪಾದನೆ ಮಾಡ್ತೀರಾ, ಒಳ್ಳೆ ಹೆಸರು ಮಾಡ್ತೀರಾ. 4 ಜನ ಇವ್ರನ್ನ ಕರೆಸಿರಿ, ಇವರು ಮನೆಗೆ ನಮ್ಗೆ ಅಲಂಕಾರ ಮಾಡಿಕೊಡ್ಬೇಕು ಅಂತ, ಮನೆ ಏನು ಇಂಟೀರಿಯರ್ ಡಿಸೈನ್ ಯಾರು ಮಾಡಬೇಕು ಅಂದರೆ ಇವರು ಅಂತ, ಆ ರೀತಿಯಲ್ಲಿ ಪ್ರಸಿದ್ಧಿ ಆಗುವ ಸಾಧ್ಯತೆ ಇದೆ. ಭಾಗ್ಯದಲ್ಲಿ ಚಂದ್ರ ಇದ್ದರೆ ತುಂಬ ಒಳ್ಳೆಯ ಲಾಭಾಧಿಪತಿ, ಹಣವು ಹಾಗೆ ಹರಿದು ಬರುತ್ತೆ. ಹೀಗಾಗಿ ವಿದ್ಯೆ ಹಣ ಎರಡು ಜೊತೆಗೆ ಸಾಗುತ್ತೆ. ನಿಮಗೆ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ. ವೃಷಭ ರಾಶಿಯಲ್ಲಿ ರವಿ ಬುಧರ ಯುತಿಯ ಜೊತೆಗೆ ದಿವಸ ಮಾಂದ್ಯ ಉದಯ ಆಗಿದೆ ಅಲ್ಲಿ. ಇನ್ನು ಶುಕ್ರ ಮತ್ತು ಗುರು ಯುತಿಯನ್ನು ಕಾಣ್ತಾ ಇದ್ದೀವಿ, ಅದು ಮಿಥುನ ರಾಶಿಯಲ್ಲಿ. ಚಂದ್ರಕೇತು ಒಟ್ಟಾಗಿದ್ದಾರೆ ಸಿಂಹರಾಶಿಯಲ್ಲಿ. ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶನೈಶ್ಚರ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ವಾಗ್ವ್ಯಯ, ಮಾತಾಡಿ
ಖರ್ಚು ಮಾಡ್ಕೊಂಡ್ಬಿಡ್ತೀರ. ಮಾತಾಡಿ ನಷ್ಟ, ಒಂದು ಪ್ರೀತಿ ನಷ್ಟ ಆಗಬಹುದು, ಬಂಧು ಬಾಂಧವರ ಆತ್ಮೀಯ ವಿಶ್ವಾಸ ನಷ್ಟ ಆಗಬಹುದು. ಈ ರೀತಿಯಲ್ಲಿ ಮಾತಿನಿಂದ ನಷ್ಟ, ವಿದ್ಯಾರ್ಥಿಗಳಿಗೆ ಕಷ್ಟ, ಇದನ್ನು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ತಾಯಂದರಿಗೆ ಸ್ವಲ್ಪ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಕೆಲಸ ಮಾಡಲ್ಲ, ಇದು ರೋಸಿ ಹೋಗುತ್ತೆ ಈ ದಿವಸ. ಆ ರೀತಿಯ ಸಂದರ್ಭ ಎದುರಾಗುತ್ತೆ. ಇದಿಷ್ಟು ತೊಡಕುಗಳು. ಉಳಿದ ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಸಹಾಯ ಸಹಕಾರ ಕಾಣ್ತೀರ. ಔಷಧ ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ಈ ರಾಸಾಯನಿಕ ರಸಗೊಬ್ಬರ ಇತ್ಯಾದಿ ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೋಡಿ, ಈ ದಿವಸ ತಪ್ಪದೆ ಲಲಿತಾ ಸಹಸ್ರನಾಮ ಹೇಳೋದು ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ದಿವಸ ನಿಮಗೆ ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿದೆ. ಹಣಕಾಸಿನ ಅನುಕೂಲ, ಸಮೃದ್ಧಿ ಬೇಕು ಅಂದಾಗ ತಕ್ಷಣ ಇನ್ಯಾವುದೋ ರೂಪದಲ್ಲಿ ಸಿಗ್ತಕ್ಕಂಥದ್ದು ಅನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಅನುಕೂಲ, ಸಹಾಯ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ ಈ ದಿವಸ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹೀಗಾಗಿ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರು. ಹೆಣ್ಮಕ್ಳೇ ಡ್ರೈವ್ ಮಾಡ್ತಾಯಿದ್ರೆ, ನೀವೇ ಡ್ರೈವ್ ಮಾಡ್ತಾಯಿದ್ರೆ ಸ್ವಲ್ಪ ಹುಷಾರಾಗಿರಿ. ಇನ್ನು ದಿವಸ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಸೂಚಿಸ್ತಾ ಇದೆ. ತಲೆನೋವು ಬರಬಹುದು. ಈ ದೃಷ್ಟಿಯಿಂದ ದುರ್ಗಾ ಕವಚ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಅನುಕೂಲ, ಸಹಾಯ ಸಹಕಾರಗಳು ಸಿಗ್ತಕ್ಕಂಥದ್ದಿದೆ. ಇನ್ನು ಈ ದಿವಸ ನಿಮಗೆ ವ್ಯಯ ಇದೆ, ಕಾಲಿಗೂ ಪೆಟ್ಟಾಗಬಹುದು, ಹುಷಾರು. ಇನ್ನು ಈ ದಿವಸ ನಿಮಗೆ ಸಹೋದರಲ್ಲಿ ಸ್ವಲ್ಪ ಅಸಮಾಧಾನ, ಸೇವಕರು ಸಹಾಯಕರಿಂದ ಸ್ವಲ್ಪ ತೊಡಕು, ತೊಂದರೆಗಳು ಈ ರೀತಿಯಲ್ಲಿದೆ. ಆಂಜನೇಯನ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಒಂದು ಈ ತೊಡಕು, ಅಸಮಾಧಾನಗಳೆಲ್ಲ ನಿವಾರಣೆಯಾಗುತ್ತೆ. ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ನಿಮಗೆ ಕರ್ಮಸ್ಥಾನ, ವೃತ್ತಿಯಲ್ಲಿ ತುಂಬ ಗೌರವ, ಮನ್ನಣೆ ಸಿಗ್ತಕ್ಕಂಥದ್ದು, ಕೆಲಸಗಳು ಸುಲಭ ಅನ್ನಿಸ್ತಕ್ಕಂಥದ್ದು, ಕಠಿಣ ಇಲ್ಲಪ್ಪ, ಕಷ್ಟ ಇಲ್ಲಪ್ಪ ಈ ದಿವಸ, ಆ ರೀತಿಯಲ್ಲಿ ಚೆನ್ನಾಗಿದೆ. ಈ ದಿವಸ ನಿಮಗೆ ಹಿರಿಯರಿಂದ ಸಹಾಯ ಸಹಕಾರ ಸಿಗುತ್ತೆ. ಮತ್ತು ಈ ದಿವಸ ದ್ವಿತೀಯದಲ್ಲಿ ಚಂದ್ರಮಾಂದಿ ಇದ್ದಾಗ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ. ಕುಟುಂಬದಲ್ಲಿ ಹೆಣ್ಣುಮಕ್ಕಳ ಜೊತೆಗೆ ಒಂದು ಸಣ್ಣ ಮನಸ್ತಾಪಗಳು, ಘರ್ಷಣೆಗಳು ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಈ ದಿವಸ ನೀವು ಕೂಡ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ತೊಡಕುಗಳು, ವಿಘ್ನಗಳು ಸೂಚಿಸ್ತಾ ಇದೆ. ವರ್ಕ್ ಪ್ರೆಷರಿಂದಾಗಿ ಆರೋಗ್ಯ ಹಾಳಾಗುವ ಸಾಧ್ಯತೆ ಜಾಸ್ತಿ ಇದೆ. ವ್ಯಯಾಧಿಪತಿ ಚಂದ್ರನೂ ಜನ್ಮದಲ್ಲಿದ್ದಾನೆ. ಹೀಗಾಗಿ ಆರೋಗ್ಯ ಹಾನಿ ಪ್ರಥಮವಾಗಿದೆ. ತುಂಬ ಗಮನ ಇರಲಿ. ತಕ್ಷಣ ತಪಾಸಣೆ ಮಾಡಿಸ್ಕೊಳ್ಳಿ. ಇನ್ನು ವೃತ್ತಿಯಲ್ಲೂ ಸ್ವಲ್ಪ ಕಿರಿಕಿರಿ, ಮನಸ್ತಾಪಗಳು ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಆದರೆ ಈ ದಿವಸ ಗುರು ಹಿರಿಯರ ಮಾರ್ಗದರ್ಶನ ಚೆನ್ನಾಗಿರುತ್ತೆ. ಒಳ್ಳೆಯ ಸಲಹೆ ಸಿಗುತ್ತೆ, ತಗೊಳ್ಳಿ. ಮತ್ತು ಈ ದಿವಸ ತಂದೆ ಮಕ್ಕಳಲ್ಲಿ ವಿಶ್ವಾಸ ಚೆನ್ನಾಗಿರುತ್ತೆ, ಪ್ರೀತಿಯಿಂದ ಇರ್ತಾರೆ. ಆ ಮಟ್ಟಿಗೆ ತೊಂದರೆ ಇಲ್ಲ. ಈ ದಿವಸ ಆರೋಗ್ಯ ದೃಷ್ಟಿಯಿಂದ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಅನುಕೂಲದ ವಾತಾವರಣ ಇದೆ ಈ ದಿವಸ. ಪರಸ್ಪರ ಸಹಾಯ ಸಹಕಾರಗಳು ಸಿಗುತ್ತೆ, ಅದನ್ನು ಸೂಚಿಸ್ತಾ ಇದೆ. ಇನ್ನು ಈ ದಿವಸ ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಅನ್ಯೋನ್ಯತೆ ಕಾಣ್ತಿರೋ ಸಂಶಯ ಇಲ್ಲ. ತಂದೆ ಮಕ್ಕಳು ಸ್ವಲ್ಪ ವಿಶ್ವಾಸ ಹಾನಿಯಾಗುತ್ತೆ ಈ ದಿವಸ. ಪ್ರೀತಿ ಕಳೆದು ಹೋಗುತ್ತೆ, ಮುನಿಸ್ಕೊಳ್ಳೋ ಸಾಧ್ಯತೆ, ಇಬ್ಬರು ಕಿತ್ತಾಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ತಾಯಂದ್ರಿಗೂ ಅಷ್ಟೇ ಕಿರಿಕಿರಿ, ಟೆನ್ಷನ್ ತಟ್ಕೊಳ್ಳೋಕ್ಕಾಗಲ್ಲ, ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ ಈ ದಿವಸ. ತಪ್ಪದೆ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಈಶ್ವರನಿಗೆ ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ. ಸಹೋದ್ಯೋಗಿಗಳಿಂದ ಲಾಭ ಸಹಕಾರ ಸಿಗ್ತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಆದಾಯದ ಮೂಲಗಳು ಹೆಚ್ಚುತ್ತೆ, ಆದಾಯ ಸಮೃದ್ಧವಾಗಿರುತ್ತೆ ಈ ದಿವಸ. ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಇರ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕವಾಗಿದೆ. ಹೋಟೆಲ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಈ ದಿವಸ ಸ್ವಲ್ಪ ಒಂದು ಸಣ್ಣ ಅಪಮಾನವೂ ಇದೆ, ಇನ್ಸಲ್ಟ್ ಮಾಡ್ತಕ್ಕಂಥದ್ದು, ಇಂಥದ್ದೊಂದು ಸಂದರ್ಭ ಎದುರಾಗುತ್ತೆ. ಈ ದೃಷ್ಟಿಯಿಂದ ನೀವು ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕು, ಸ್ತ್ರೀಯರಿಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋದು ಮತ್ತು ವರ್ಕ್ ಪ್ರೆಷರ್ ಜಾಸ್ತಿ ಆಗೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ, ಗಮನ ಇರಲಿ. ಉಳಿದ ಹಾಗೆ ದಿವಸ ಸಂಗಾತಿ ಜೊತೆಗೂ ಮನಸ್ತಾಪಗಳು ಬಂದುಬಿಡುತ್ತೆ. ವೀಕೆಂಡಲ್ಲೂ ಎಲ್ಲೂ ಹೊರಗೆ ಕರ್ಕೊಂಡು ಹೋಗಲ್ಲ, ವೀಕೆಂಡಲ್ಲೂ ಎಲ್ಲೂ ಹೊರಗೆ ಊಟ ಇಲ್ಲ, ಈ ಥರದ್ದು ಒಂದು ತಲೆಗೆ ತುಂಬ್ಕೊಂಡ್ಬಿಟ್ಟಿರ್ತೀರ, ಅದು ಕ್ಲಾಶ್ ಮಾಡುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು. ಇನ್ನು ಉಳಿದ ಹಾಗೆ ದಿವಸ ಮಕ್ಕಳಿಂದ ಸಹಾಯ ಸಹಕಾರ ಚೆನ್ನಾಗಿದೆ. ಸೀನಿಯರ್ಸಿಂದ, ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಅವರಿಂದ ಸ್ವಲ್ಪ ಸಹಾಯ, ಒಳ್ಳೆಯ ಮಾರ್ಗದರ್ಶನ ಸಿಗುವ ಸಾಧ್ಯತೆ ಕೂಡ ಇದೆ. ಈ ದಿವಸ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ತೊಡಕು ಮತ್ತು ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಇದೆ. ಸ್ವಲ್ಪ ವಾತಾವರಣ ಕಹಿಯಾಗಿರುತ್ತೆ, ಗಮನ ಇರಲಿ.
ಈ ದಿವಸ ತಂದೆ ಮಕ್ಕಳಲ್ಲೂ ಅಷ್ಟೇ ಸ್ವಲ್ಪ, ತಾಯಿ ಮಕ್ಕಳಲ್ಲಿ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಸೂಚಿಸ್ತಾ ಇದೆ. ಸಂಗಾತಿ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ, ಅವರಿಂದ ಒಳ್ಳೆಯ ಸಪೋರ್ಟ್ ಸಿಗುತ್ತೆ ಈ ದಿವಸ. ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬ ಇರುತ್ತೆ, ಆದರೆ ಅನುಕೂಲಕರವಾಗಿರುತ್ತೆ. ಮುಖ್ಯವಾಗಿ ಹೈಯರ್ ಸ್ಟಡೀಸ್ ಅವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಒಳ್ಳೆಯ ದಾರಿ ಸಿಗಲಿಕ್ಕೆ ಅವಕಾಶಗಳು ಅಥವಾ ಇನ್ಯಾವುದೋ ಒಂದು ರೀತಿಯ ಸಲಹೆಗಳು ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಕರ್ಮಾಧಿಪತಿ ಷಷ್ಠದಲ್ಲಿದ್ದಾನೆ, ಸ್ವಲ್ಪ ಹುಷಾರಾಗಿರಿ. ನಿಮಗೂ ಕೂಡ ಸ್ವಲ್ಪ ವೃತ್ತಿಯಲ್ಲಿ ಶತ್ರುಗಳ ಬಾಧೆ, ಅಕ್ಕಪಕ್ಕದವರೇ ಸ್ವಲ್ಪ ಕಿರಿಕಿರಿ ಮಾಡೋ ಸಾಧ್ಯತೆ ಇದೆ ಈ ದಿವಸ. ಮತ್ತು ಈ ದಿವಸ ಹೆಣ್ಣುಮಕ್ಕಳಿಗೆ ಆರೋಗ್ಯ ವ್ಯತ್ಯಾಸ, ಸಂಗಾತಿಯ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗುತ್ತೆ, ನೀವು ಧಾವಂತಕ್ಕೊಳಗಾಗುವ ಸಾಧ್ಯತೆ ಸೂಚಿಸ್ತಾ ಇದೆ, ಗಮನ ಇರಲಿ. ಇನ್ನು ಈ ದಿವಸ ಬುದ್ಧಿ ಮಂದವಾಗಿರುತ್ತೆ, ತೋಚೋದಿಲ್ಲ ಏನು ಮಾಡೋದಕ್ಕೂ, ಅಂಥದ್ದೊಂದು ಸಂದರ್ಭ ಸ್ವಲ್ಪ ವೀಕ್ ಆಗಿದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಏನಪ್ಪ, ಈಶ್ವರ ಸನ್ನಿಧಾನಕ್ಕೆ ನವಧಾನ್ಯ ಸಮರ್ಪಣೆ ಮಾಡಿ. ಕುಂಭರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಉಂಟಾಗುತ್ತೆ. ಸ್ವಂತ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಲಾಭ ಇದೆ. ಮತ್ತು ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪಗಳಿದೆ. ಚಂದ್ರಕೇತು ಒಟ್ಟಾಗಿದ್ದಾಗ ಮನಸ್ಸು ಸ್ವಲ್ಪ ಕಹಿಯಾಗಿಬಿಡುತ್ತೆ. ನಿಮ್ಮ ಆಲೋಚನೆ ಒಂದು, ಅವರ ಆಲೋಚನೆ ಒಂದು, ಹೀಗಾಗುತ್ತೆ. ಮತ್ತು ಸುಖ ಸ್ಥಾನದಲ್ಲಿ ಮಂದಿ ಇದ್ದಾಗ ಸುಖ ಹಾನಿ ಉಂಟಾಗುತ್ತೆ. ಪ್ರಯಾಣದಲ್ಲೂ ಅಷ್ಟಾಗಿ ನೆಮ್ಮದಿ ಇರಲ್ಲ, ಮನೆಯಲ್ಲೂ ನೆಮ್ಮದಿ ಹಾಳಾಗುತ್ತೆ. ನೀವು ತಪ್ಪದೇ ಈ ದಿವಸ ಈಶ್ವರನ ಶಿವಸಹಸ್ರನಾಮ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ. ಸಹೋದ್ಯೋಗಿಗಳು, ಸೇವಕರ ಸಹಾಯ ಇದೆಲ್ಲ ತುಂಬ ಚೆನ್ನಾಗಿರ್ತದೆ ಈ ದಿವಸ ನಿಮಗೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಸೇವಕರಿಂದ ಸ್ವಲ್ಪ ಅಂದರೆ ಯಾರನ್ನು ನಿರೀಕ್ಷೆ ಇಟ್ಕೊಂಡು ಇವರಿಂದ ಸಹಾಯ ಆಗುತ್ತೆ ಅಂದರೆ ಅಲ್ಲಿ ಸಹಾಯ ತಪ್ಪು ಹೋಗುತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬೋದು, ಅದು ಮಂತ್ರ ಗಮನಿಸಿ. ಓಂ ಅಘೋರ ರೂಪಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ 12 ರಾಶಿಗಳ ಜೊತೆಗೆ ಸಂದೇಶಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.